Hello everyone, welcome back to Success Coaching Academy. This is Chetan. PGCT, MBA, MCA ಗೆ ಪ್ರತಿ ದಿವಸ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ಫಾರ್ PGCT, ಇಟ್ ಹೆಲ್ಪ್ಸ್ ಯು ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ SSC ಇರ್ಬೋದು, ಪೋಸ್ಟಲ್ ಇರ್ಬೋದು, NIC ಇರ್ಬೋದು, ಅಂಡ್ ಆಲ್ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಪ್ರತಿ ದಿವಸ ವಾಚ್ ಮಾಡ್ತಾ ಹೋಗಿ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡ್ತಾ ಹೋಗಿ, ಸೊ ದಟ್ ಐ ಗೆಟ್ ಟು ನೋ. ಸೊ ನೆಕ್ಸ್ಟ್ ಹೇಗೆಲ್ಲ ನಾನು ಇಂಪ್ರೂವ್ ಮಾಡ್ಕೊಂಡು ಸೆಷನ್ಸ್ ಗಳನ್ನ ತಗೋಬಹುದು, ಹೆಲ್ಪ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್, 23rd February of 2008 was Saturday. What will be the day of 3rd November of same year ಅಂತ ಕೇಳ್ತಿದ್ದಾರೆ. ಕ್ವಶನ್ ಇಸ್ ವೆರಿ ಈಸಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. 23rd February 2008 ಈ ಸಾಟರ್ಡೆ ಅಂತ ಕೊಟ್ಬಿಟ್ಟಿದ್ದಾರೆ. ದೆನ್ 3rd November ಸೇಮ್ ಇಯರ್ ಅಂತ ಹೇಳಿದ್ರೆ 2008 ಯಾವ ದಿವಸ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾವೊಂದು ಕಾಮನ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕು, ಏನಂದ್ರೆ ಇಯರ್ ಸೇಮ್ ಇದೆ, ಮಂತ್ ಮತ್ತೆ ಡೇಟ್ ಮಾತ್ರ ಬೇರೆ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಗ್ಯಾಪ್ ಇದೆ ಅಂತ ನೀವು ಕೌಂಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ವೀಕ್ಸ್ ಆಗತ್ತೆ ಅಂತ ನೋಡ್ಕೊಂಡು ಕಂಡುಹಿಡಿಬಹುದು. ಸೊ ನಾವು ಎರಡು ವೇನಲ್ಲಿ ಸಾಲ್ವ್ ಮಾಡ್ಬೋದು. ಒಂದೇನಂತ ಹೇಳಿದ್ರೆ, ಸೊ ಈಗ ಫೆಬ್ರವರಿ ಕೊಟ್ಟಿದ್ದಾರೆ ಅಂದ್ರೆ 23rd ಕೊಟ್ಟಿದ್ದಾರೆ ಅಂದ್ರೆ ಟೋಟಲ್ ಲೀಪ್ ಇಯರ್ ಆಗಿರೋದ್ರಿಂದ ಫೆಬ್ರವರಿನಲ್ಲಿ 29 ಡೇಸ್ ಬರುತ್ತೆ. ಸೊ 6 ಡೇಸ್ ಉಳ್ಕೊಳ್ಳುತ್ತೆ ಫೆಬ್ರವರಿ ಅನ್ಕೋಬಹುದು. ಮಾರ್ಚ್ ಅಲ್ಲಿ 31 ಡೇಸ್, ಮತ್ತೆ ಏಪ್ರಿಲ್ ನಲ್ಲಿ 30 ಡೇಸ್. ಇದೇ ರೀತಿ ನೀವು ನವೆಂಬರ್ ತಿಂಗಳಲ್ಲಿ ಜಸ್ಟ್ 3 ಡೇಸ್ ತಗೋಬೇಕು. ಸೊ ಎಲ್ಲಾ ಮಂತ್ ಅಲ್ಲಿ ಎಷ್ಟೆಷ್ಟು ದಿವಸ ಬರುತ್ತೆ ಅಂತ ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕಿಂತ ಸ್ಮಾರ್ಟ್ ವೇ ನಲ್ಲಿ ನಾವು ಥಿಂಕ್ ಮಾಡೋಣ. ಸೊ ಇದು ಲೀಪ್ ಇಯರ್ ಆಗಿರೋದ್ರಿಂದ 2008 ಇಸ್ ಅ ಲೀಪ್ ಇಯರ್. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ 4 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ದಟ್ ಇಸ್ ಲೀಪ್ ಇಯರ್. ಲೀಪ್ ಇಯರ್ ಅಲ್ಲಿ ಟೋಟಲ್ ಎಷ್ಟು ದಿನ ಇರುತ್ತೆ ಅಂತ ಹೇಳಿದ್ರೆ 366 ಡೇಸ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಆರಾಮ್ಸೆ ಹೇಳ್ಬೋದು. ಸೊ ಇಲ್ಲಿ ಜನವರಿ ಟು ಫೆಬ್ರವರಿ ನೋಡಿ, ಜಾನ್ವರಿ 31 ಇರುತ್ತೆ, 31 ಡೇಸ್ ಅಂತ ಎಲ್ಲರಿಗೂ ಗೊತ್ತು. ಫೆಬ್ರವರಿನಲ್ಲಿ ಅವರೇ ಹೇಳಿದ್ದಾರೆ ದಟ್ ಇಸ್ 23rd ಡೇ. ಎಷ್ಟು ದಿವಸ ಆಗತ್ತೆ ಅಂತ ಹೇಳಿದ್ರೆ ದಟ್ ಇಸ್ 54 ಡೇಸ್. ಅದೇ ರೀತಿ ಲಾಸ್ಟ್ ನೋಡಿ, ನವೆಂಬರ್ ತಿಂಗಳಿನಲ್ಲಿ 3rd ಡೇ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇನ್ ರಿಮೈನಿಂಗ್ ಇನ್ನೆಷ್ಟು ಉಳ್ಕೊಂಡಿದೆ ಅಂದ್ರೆ 27 ಡೇಸ್. ಅದೇ ರೀತಿ ಡಿಸೆಂಬರ್ ಅಲ್ಲಿ ನೆಕ್ಸ್ಟ್ ದಿವಸ ಇರುತ್ತೆ 31 ಡೇಸ್. ಟೋಟಲ್ ಎಷ್ಟಾಗುತ್ತೆ 58. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಜನವರಿ ಫೆಬ್ರವರಿನಲ್ಲಿ 54 ಡೇಸ್ ನ ಕಳೆದು ಬಿಟ್ಟಿದ್ದೀವಿ. ಲಾಸ್ಟ್ ಅಲ್ಲಿ 58 ಡೇಸ್ ಇನ್ನ ಉಳ್ಕೊಂಡಿದೆ. ಮಧ್ಯದಲ್ಲಿ ನೆಕ್ಸ್ಟ್ ದಿನ ಇರುತ್ತೆ ಅಂತ ಕೌಂಟ್ ಮಾಡ್ಬೇಕು. ಟೋಟಲ್ ಆ ಇಯರ್ ಅಲ್ಲಿ 366 ಡೇಸ್ ಇರುತ್ತೆ. ಜನವರಿ ಫೆಬ್ರವರಿದು 54 ಡೇಸ್ ಆಗುತ್ತೆ, ನವೆಂಬರ್ ಡಿಸೆಂಬರ್ದು 58 ಡೇಸ್. ಟೋಟಲ್ ಎಷ್ಟು ಡೇಸ್ ಆಗುತ್ತೆ ಅಂದ್ರೆ 112 ಡೇಸ್. ಇವೆರಡನ್ನು ಆಡ್ ಮಾಡಿದ್ರೆ 112 ಡೇಸ್ ಆಗುತ್ತೆ. ಇದನ್ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಗತ್ತೆ, 254 ಡೇಸ್ ಆಗುತ್ತೆ. ಗ್ಯಾಪ್ ಈಸ್ 254 ಡೇಸ್ ಅಂತ ಈ ರೀತಿ ಆಡ್ ಮಾಡ್ಕೋಬಹುದು. ಸೊ ಎಲ್ಲಾ ತಿಂಗಳಲ್ಲಿ ಎಷ್ಟೆಷ್ಟು ದಿವಸ ಇದೆ ಅಂತ ಆಡ್ ಮಾಡ್ಕೊಂಡ್ರು ಯು ವಿಲ್ ಗೆಟ್ 254 ಡೇಸ್. ಅಥವಾ ಸ್ಮಾರ್ಟ್ ಆಗಿ ಜನವರಿ ಫೆಬ್ರವರಿ ಆಡ್ ಮಾಡ್ಕೊಂಡು ನವೆಂಬರ್ ಡಿಸೆಂಬರ್ ಆಡ್ ಮಾಡ್ಕೊಂಡು ಟೋಟಲ್ 366 ಡೇಸ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರು ವಿಲ್ ಗೆಟ್ ದಿ ಸೇಮ್. ಸೊ ಈಗ ಯೋಚನೆ ಮಾಡಿ, 254 ಡೇಸ್ ನಾನು 7 ಇಂದ ಡಿವೈಡ್ ಮಾಡ್ತೀನಿ, ಎಷ್ಟು ವೀಕ್ಸ್ ಆಗತ್ತೆ ನೋಡೋಣ. 7 3 21, ಇಯರ್ 4 ಸಿಗತ್ತೆ, 7 6 42. ಸೊ ರಿಮೈಂಡರ್ 2 ಸಿಗತ್ತೆ, ಅಂದ್ರೆ 36 ವೀಕ್ಸ್ ಆಗತ್ತೆ. 2 ಎಕ್ಸ್ಟ್ರಾ ಡೇಸ್ ಉಳ್ಕೊಳತ್ತೆ. ಅಂದ್ರೆ ಈ ತರ ಸಾಟರ್ಡೇಗಳು 36 ಬಂದೋಗುತ್ತೆ, ಇನ್ನ 2 ದಿವಸ ಎಕ್ಸ್ಟ್ರಾ ಉಳ್ಕೊಳತ್ತೆ. ಸಾಟರ್ಡೇಗೆ 2 ಡೇಸ್ ಆಡ್ ಮಾಡಿ, ಸಂಡೇ ಮಂಡೇ. ಸೊ ರೈಟ್ ಆನ್ಸರ್ ಇಸ್ ಮಂಡೇ. ಈ ರೀತಿಯಾದ ಕ್ವಶನ್ಗಳು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಸ್ ಇಲ್ಲಿ ಬರುತ್ತೆ. ಆದಷ್ಟು ಬೇಸಿಕ್ಸ್ ನ ತಿಳ್ಕೊಂಡು ಈ ತರದ ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. In how many ways 6 boys be allotted into 5 rooms such that no rooms is empty and all 6 boys are accommodated ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಇಸ್ ವೆರಿ ಸಿಂಪಲ್. ಅದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಪರ್ಮುಟೇಷನ್ ಅಂದ್ರೆ ಏನು ಅಂತ ಐಡಿಯಾ ಇರಬೇಕು, ಅಂಡ್ ಕಾಂಬಿನೇಷನ್. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ತೀನಿ ನೋಡಿ. 3 ಲೆಟರ್ ಇದೆ ABC ಅಂತ. ಇದನ್ನ ಎಷ್ಟು ರೀತಿ ಅರೇಂಜ್ ಮಾಡಬಹುದು ಅಂತ ಹೇಳಿದ್ರೆ ದಟ್ ಇಸ್ ಪರ್ಮುಟೇಷನ್. ನಾನೀಗ ABC ಅಂತ ಅರೇಂಜ್ ಮಾಡ್ಬೋದು, ಅಥವಾ ACB ಅಂತ ಅರೇಂಜ್ ಮಾಡ್ಬೋದು, ಅಥವಾ BAC ಅಂತ ಅರೇಂಜ್ ಮಾಡ್ಬೋದು, ಅಥವಾ BCA ಅಂತ ಅರೇಂಜ್ ಮಾಡ್ಬೋದು, CAB ಅಂತ ಅರೇಂಜ್ ಮಾಡ್ಬೋದು, ಅಥವಾ CBA ಅಂತ ಅರೇಂಜ್ ಮಾಡ್ಬೋದು.
ಟೋಟಲ್ 6 ವೇಸ್ ಅಲ್ಲಿ ನಾನು ಅರೇಂಜ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಪರ್ಮುಟೇಷನ್. ಅದೇ 3 ಲೆಟರ್ಸ್ ಇದೆ ನನ್ನ ಹತ್ರ, ABC ಅಂತ. ನಾನು ಇದರಲ್ಲಿ ಎರಡನ್ನ ಸೆಲೆಕ್ಟ್ ಮಾಡಬೇಕು. ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು ನೋಡಿ. ಐ ಕ್ಯಾನ್ ಪಿಕ್ AB, ಆರ್ ಐ ಕ್ಯಾನ್ ಪಿಕ್ BC, ಆರ್ ಐ ಕ್ಯಾನ್ ಪಿಕ್ AC. ಸೊ ಜಸ್ಟ್ 3 ವೇಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಎ ಮತ್ತೆ ಬಿ ನ ಪಿಕ್ ಮಾಡಿದೀನಿ, ಬಿ ಮತ್ತೆ ಎ ನ ಪಿಕ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಸೆಲೆಕ್ಷನ್ ಅಲ್ಲಿ ಪ್ಲೇಸ್ ಡಸಂಟ್ ಮ್ಯಾಟರ್. ಅದೇ ಅರೇಂಜ್ಮೆಂಟ್ ಅಲ್ಲಿ ಒಂದು ಪ್ಲೇಸ್ ಅದ್ಲು ಬದಲು ಆಗತ್ತೆ ಅಂದ್ರೂ ಕೂಡ ಒಂದು ಕೌಂಟ್ ಆಗತ್ತೆ. ಸೊ ಇದಿಷ್ಟು ನಿಮಗೆ ಬೇಸಿಕ್ಸ್, ಫಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಂತೆ ಅಷ್ಟೇ ಬೇಸಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. NCR ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಕಾಂಬಿನೇಷನ್ ಒಂದು ಫಾರ್ಮುಲಾ ಇದೆ. NCR ಇಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ 5C2 ಅಂತ ಇರುತ್ತೆ. ಇದನ್ನ ಈ ಫಾರ್ಮುಲಾಗ ಹಾಕಿ ಕೂಡ ಆನ್ಸರ್ ಸಾಲ್ವ್ ಮಾಡ್ಬೋದು, ವಿತೌಟ್ ಫಾರ್ಮುಲಾ ಕೂಡ ಸಾಲ್ವ್ ಮಾಡ್ಬೋದು. ನಾನು ವಿತೌಟ್ ಫಾರ್ಮುಲಾ ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಸೊ N ಆಬ್ಜೆಕ್ಟ್ಸ್ ಟೇಕಿಂಗ್ ಆರ್ ಅಟ್ ಎ ಟೈಮ್ ಅಂದ್ರೆ 5 ಆಬ್ಜೆಕ್ಟ್ಸ್ ಇದೆ. R2 ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಟ್ ಎ ಟೈಮ್. ಎಷ್ಟು ವೇಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ಈ 5 ನ 2 ಟೈಮ್ಸ್ ರಿಪೀಟ್ ಮಾಡಿ, 5 into 4. R ವ್ಯಾಲ್ಯೂ 2 ಇರೋದ್ರಿಂದ 2 ಟೈಮ್ಸ್ ರಿಪೀಟ್ ಮಾಡಿ. ಡಿವಿಷನ್ R ವ್ಯಾಲ್ಯೂ ಎಷ್ಟು ಟೈಮ್ಸ್ ತಗೊಂಡಿದಿರೋ ಅಷ್ಟು ರಿಪೀಟ್ ಮಾಡಿ, 2 into 1. ಈ ಫಾರ್ಮುಲಾ ಹಾಕಿದ್ರು ಇದೇ ಆನ್ಸರ್ ಬರುತ್ತೆ, ಇದನ್ನ ಸಾಲ್ವ್ ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. 2 1s 2 2s ಟೋಟಲ್ 10 ಸಿಕ್ಬಿಡುತ್ತೆ. ಸೊ 10 ವೇಸ್ ಅಂತ ಹೇಳ್ಬೋದು. ಇನ್ನೊಂದು ನಂಬರ್ ಬರೀತೀನಿ, 10C4. ಇದು ಹೇಗಾಗತ್ತೆ ಅಂದ್ರೆ 10 ಆಬ್ಜೆಕ್ಟ್ಸ್ ಇದೆ, ಟೇಕಿಂಗ್ 4 ಅಟ್ ಎ ಟೈಮ್. ಸೊ 10 ನ 4 ಟೈಮ್ಸ್ ರಿಪೀಟ್ ಮಾಡಿ, 10 into 9 into 8 into 7. ಡಿವಿಷನ್ 4 ಟೈಮ್ಸ್ ರಿಪೀಟ್ ಮಾಡಿದೀರ ಅಂದ್ರೆ ಡಿವಿಷನ್ 4 ಟೈಮ್ಸ್ ಮಾಡಬೇಕು, 4 into 3 into 2 into 1. 4 1 times, 4 2 times, 2 2 get cancelled, 3 1 time, 3 3 times, 7 3s are 21, 21 into 10, 2 10 ways. ಸೊ ಈ ರೀತಿಯಾಗಿ ಫಾರ್ಮುಲಾ ಹಾಕ್ತೇನೆ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಇದಿಷ್ಟು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ನ ಈಸಿಲಿ ಅನಲೈಸ್ ಮಾಡ್ಬೋದು. ನೋಡಿ, 6 ಬಾಯ್ಸ್ ಇದಾರೆ. ಸೊ ನಮ್ಗೆ 6 ಬಾಯ್ಸ್ ಇದಾರೆ ಅಂಡ್ ರೂಮ್ಸ್ 5 ಇದೆ. ಲೆಟಸ್ ಟೇಕ್ ಬಾಯ್ಸ್ ನ ನಾನು A to F ಅಂತ ಕನ್ಸಿಡರ್ ಮಾಡ್ತೀನಿ, ABCDE and F. ರೂಮ್ಸ್ 1 2 3 4 5. ಸೊ ಇಲ್ಲಿ 6 ಜನ ಇದ್ದಾರೆ, 5 ರೂಮ್ ಇದೆ ಅಂತ ಹೇಳಿದ್ರೆ ಒನ್ ಥಿಂಗ್ ವಿ ನೀಡ್ ಟು ನೋಟಿಸ್, ಒಂದು ಯಾವ್ದೋ ರೂಮ್ ಅಲ್ಲಿ ಇಬ್ರು ಇರ್ಲೇಬೇಕು, ನೋ ಅದರ್ ಆಪ್ಷನ್. ಎಲ್ಲಾರ್ಗು ಒಂದೊಂದು ರೂಮ್ ಹಾಕಿದ್ರೆ ಒಬ್ರು ಹಾಗೆ ಇರ್ಬೇಕಾಗತ್ತೆ. ಸೊ ಹಂಗಾಗಿ ಒಂದ್ ರೂಮ್ ಅಲ್ಲಿ ಇಬ್ರು ಇರ್ಲೇಬೇಕಾಗತ್ತೆ. ಅದನ್ನ ಫಸ್ಟ್ ನಾವು ಸಾಲ್ವ್ ಮಾಡೋಣ. 6 ಜನದಲ್ಲಿ ಯಾವ್ದೋ ಒಂದ್ ರೂಮ್ಗೆ ಇಬ್ರನ್ನ ಹಾಕ್ಬೇಕಂದ್ರೆ ದಟ್ ಇಸ್ 6C2 ಅಂತ ಹೇಳ್ಬೋದಾ, ಸೆಲೆಕ್ಟ್ ಮಾಡ್ಕೋಬೋದಾ? ಈ 6C2 ವ್ಯಾಲ್ಯೂ ಎಷ್ಟಾಗತ್ತೆ? ಈಗ ತಾನೇ ಜಸ್ಟ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ. 6C2 ವ್ಯಾಲ್ಯೂ 6 into 5 ಡಿವಿಷನ್ 2 into 1 ಅಂತ ಮಾಡ್ಕೋಬಹುದು. ಸೊ 6 ನ 2 ಟೈಮ್ಸ್ ರಿಪೀಟ್ ಮಾಡ್ಬೇಕು, 2 1 time, 2 3 times, 5 3s are 15. 15 ways ಅಂತ ನಮಗ್ ಸಿಗತ್ತೆ. ಸೊ ಅದಾದ ನಂತರ ಫಾರ್ ಎಕ್ಸಾಂಪಲ್ ಈ ರೂಮ್ ಅಲ್ಲಿ ನಾನು AB ನ ಪ್ಲೇಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ ರೂಮ್ ಅಲ್ಲಿ CDEF ನ ಪ್ಲೇಸ್ ಮಾಡ್ತೀನಿ. ಸೊ ಆಲ್ವೇಸ್ AB ನೇ ಇರ್ಬೇಕಂತ ಏನಿಲ್ಲ. ಸೊ ಅದನ್ನೇ ನಾನು 15 ways ಅಲ್ಲಿ ನಾನು ಕೌಂಟ್ ಮಾಡಿರೋದು. ಐ ಕ್ಯಾನ್ ಪಿಕ್ AB ಅಥವಾ AC, DE, DF. ಈ ತರ 15 ವೇನಲ್ಲಿ ನಾನು ಯಾವ್ದಾದ್ರು ಒಂದ್ ರೂಮ್ ಅಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಅದಾದ ನಂತರ C ಇಲ್ಲೇ ಇರ್ಬೇಕು, D ಇಲ್ಲೇ ಇರ್ಬೇಕಂತ ಏನಿಲ್ಲ. C ಬೇಕಾದ್ರೆ ಫಸ್ಟ್ ರೂಮ್ ಬರ್ಬೋದು, D ಬೇಕಾದ್ರೆ ಥರ್ಡ್ ರೂಮ್ ಹೋಗ್ಬೋದು. ಟೋಟಲ್ 5 ರೂಮ್ ಇದೆ ಅಂದ್ರೆ 5 ಫ್ಯಾಕ್ಟೋರಿಯಲ್ ವೇನಲ್ಲಿ ನಾನು ಅರೇಂಜ್ ಮಾಡ್ಬೋದು. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಕೂಡ ಬರೀಬಹುದು. ಬಟ್ ಆಪ್ಷನ್ ಅಲ್ಲಿ ಇದೇ ರೀತಿ ಇರೋದ್ರಿಂದ ಸೊ 15 into 5 ಫ್ಯಾಕ್ಟೋರಿಯಲ್ ವೇನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಫೈನಲ್ ಆನ್ಸರ್ ಇಸ್ 15 into 5 ಫ್ಯಾಕ್ಟೋರಿಯಲ್ ವೇಸ್. ಈ ತರದ ಕ್ವಶನ್ಗಳು ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ, ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಲ್ಲೂ ಬರುತ್ತೆ. ಇನ್ ಕೇಸ್ ಯಾರಿಗೆಲ್ಲ ಬೇಸಿಕ್ಸ್ ಗೊತ್ತಾಗ್ತಿಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.